ಇನ್ನು ವಕೀಲ ದೇವರಾಜೇಗೌಡ ಸಿಡಿಸಿದಂತಹ 100 ಕೋಟಿ ರೂಪಾಯಿ ಬಾಂಬ್ಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ನಮಗೆ ಚುನಾವಣೆಯನ್ನ ಬಿಟ್ಟು ಬೇರೆ ಏನೇನು ಕೆಲಸ ಇರಲಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ವಿಡಿಯೋ ಮಾಡಿಕೊಂಡ ಪ್ರಜ್ವಲ್ ರೇವಣ್ಣ? ವಿಡಿಯೋ ವೈರಲ್ ಯಾವ ಕಾರಣಕ್ಕಾಗಿ ಆಯಿತು? ವಿಡಿಯೋಗಳು ಖಾಸಗಿ ಮೊಬೈಲ್ನಲ್ಲಿ ಇರಬೇಕಾದ್ರೆ ಡ್ರೈವರ್ ಹತ್ರ ಆ ವಿಡಿಯೋಗಳು ಹೇಗೆ ಹೋಯಿತು? ಪಾರ್ಕ್ ಸ್ಟೇಡಿಯಂಗಳಲ್ಲಿ ಪೆನ್ ಡ್ರೈವ್ ಸಿಗೋದಕ್ಕೆ ಅಮಿತ್ ಶಾ ಅವರೇ ಕಾರಣನಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆ ಕುಟುಂಬದ ರೆಪ್ಯುಟೇಷನ್ ಮುಖ್ಯ ಅಂತೆ. ಪ್ರಜ್ವಲ್ ರೇವಣ್ಣಗೆ ಮಾನಸಿಕ ರೋಗ ಏನಾದರೂ ಇದೆಯಾ? ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚಿಕಿತ್ಸೆ ಕೊಡಿಸಿದ್ದಾರಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಆ ಕುಟುಂಬದಲ್ಲೇ ಮೇಲ್ಮನೆ ಕೆಳಮನೆ ರಾಜ್ಯಸಭೆ ಸದಸ್ಯರಿದ್ದಾರೆ. ಈ ಕಳಂಕ ತೊಳೆಯೋದಕ್ಕೆ ರಾಜೀನಾಮೆ ಏನಾದರೂ ಅವರು ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. 100 ಕೋಟಿ ಅಂದರೆ ಎಷ್ಟು ಮೂಟೆ ಕಟ್ಟಬೇಕು ಅಂತ ಗೊತ್ತಾ ಏನಾದರೂ? ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಿದವರಿಗೆ ಪ್ರಜ್ವಲ್ ರೇವಣ್ಣನನ್ನ ದೇಶಕ್ಕೆ ಕರೆತರೋದಕ್ಕೆ ಆಗೋದಿಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ. DKS ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡಕ್ಕೆ ಅವತ್ತೇ ಹೇಳ್ಬೋದಾಗಿತ್ತಲ್ಲ. ಅವರು 100 ಕೋಟಿ ರೂಪಾಯಿ ಆಫರ್ ಇದೆ ಅಂದ್ರೆ ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ. ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? CBI IT ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವುದೋ ಕ್ಲಬ್ ಅಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗ್ಸಿ CCTV. ಯಾರ್ಯಾರಿದ್ರು ಯಾರ್ಯಾರಿರ್ಲಿಲ್ಲ? 5 ಕೋಟಿ ತಗೊಂಡೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ ಬಿಜೆಪಿ ಅವರಿಗೆ. ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ? ಎಷ್ಟು ಬ್ಯಾಗು ಏನು ಅದೆಲ್ಲ ಗೊತ್ತಿರ್ತದಲ್ಲ. ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ, ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದ್ರು, ಅದೆಲ್ಲ ಮಾಡಲಿ. ಈಗ ಇದು ಪದೇ ಪದೇ JDS ಅವರು BJP ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇಶ್ಯೂವನ್ನ ಡೈವರ್ಟ್ ಮಾಡಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು, ಯಾವುದೇ ಸಾಕ್ಷಿ ಇರಲಾರ್ದೆ, ಯಾವುದೇ ಪುರಾವೆಗಳು ಇರಲಾರ್ದೆ ಮಾಧ್ಯಮದ ದಾರಿ ತಪ್ಪಿಸ್ಬೇಕಂತ ಪ್ರಜ್ವಲ್ ರೇವಣ್ಣ ಕೇಸ್ ಏನಿದೆ ಅದನ್ನ ಹೊರತುಪಡಿಸಿ ಲೋಕಲ್ ಪಾಲಿಟಿಕ್ಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ, ಪ್ರಜ್ವಲ್ ರೇವಣ್ಣ ಯಾಕೆ ಕೃತ್ಯಗಳನ್ನ ಮಾಡ್ದ, ಪ್ರಜ್ವಲ್ ರೇವಣ್ಣ ಶೂಟಿಂಗ್ ಯಾಕೆ ಮಾಡ್ದ, ಪ್ರಜ್ವಲ್ ರೇವಣ್ಣ ಯಾಕೆ ಇದು ವೈರಲ್ ಮಾಡಿದ್ರು, ಅದ್ರ ಬಗ್ಗೆ ಎಲ್ಲ ಯಾರು ಚರ್ಚೆ ಮಾಡ್ತಾ ಇಲ್ಲ BJP ಅವರು JDS ಅವರು. ಇಂಥ ಕೃತ್ಯಗಳನ್ನ ಮಾಡಿ ರೆಕಾರ್ಡ್ ಮಾಡಿದವರು ಯಾರು? ಯಾರ ಮೊಬೈಲ್ ಫೋನ್ನಲ್ಲಿ ಇದು ಸ್ಟೋರ್ ಆಗಿತ್ತು? ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೆ ಹೋಯ್ತು? ಡ್ರೈವರ್ ಇಂದ ಬಿಜೆಪಿಯ ಅಧಿಕೃತವಾದಂತ ಕ್ಯಾಂಡಿಡೇಟ್, BJP ಹೊಳೆ ನರಸೀಪುರ ಕ್ಯಾಂಡಿಡೇಟ್ ದೇವರಾಜೇಗೌಡ ಹತ್ರ ಹೇಗೆ ಬಂತು? ದೇವರಾಜೇಗೌಡ್ರೆ ಹೇಳ್ತಾ ಇದ್ದಾರೆ, ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್, ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದ್ರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದ್ರೆ ಅಮಿತ್ ಶಾ ಅಂತ ಹೇಳ್ತಾರೆ BJP ಅವರು. ಅವರ ಗಮನಕ್ಕೆ ತಂದು ಅವರನ್ನ ಭೇಟಿಯಾಗಿ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡರೇ ಹೇಳಿರೋದಲ್ವಾ?